ಸರ್ ಆ್ಯಕ್ಚುಲಿ ಇದು ಹುಬ್ಬಳ್ಳಿ ಧಾರವಾಡನಾಗ ಹಕ್ಕಿ ಜ್ವರ ಏನು ಬಂದಿಲ್ಲ. ಫಸ್ಟ್ ಆಫ್ ಆಲ್ ಈಗ ಸೇಲ್ನು ಚೆನ್ನಾಗಿದೆ. ಅದು ಒಂದು ಇಶ್ಯೂ ಇದೆ ಸರ್, ಯಾಕಂದರೆ ಅದು ಚಿಕನ್ ನಾವು ಕಟ್ ಮಾಡಿದ ಕೂಡಲೇ ಅದು ನಾವು ಬಾಯ್ಲ್ ಮಾಡ್ತೀವಿ, ಯಾವುದು ರೋಗ ಇರೋಂಗಿಲ್ಲ ಅದನ್ನು, ಎಲ್ಲ ಹೋಗ್ಬಿಡ್ತೈತಿ. ಅದು ಕುಕ್ ಮಾಡ್ತಿಲ್ಲ, ಎಲ್ಲ ಹೋಗ್ಬಿಡ್ತದೆ ಫಸ್ಟ್. ಅದು ಸೆಕೆಂಡ್ ಇದು ಹಕ್ಕಿ ಜ್ವರ ಬಂದ ಕೂಡಲೇ ಎಲ್ಲ ಕೋಳಿ ಏನಂತ ಒಂದೇ ಟೈಮ್ ಸತ್ತು ಬಿಡ್ತಾವೆ, ಹಂಗೆ ಯಾವುದು ಇರೋಂಗಿಲ್ಲ. ಇಲ್ಲೇ ನಮ್ಗೆ ಬರ್ತದೆ ಏಕದಮ್ ಹೈಜೆನಿಕ್ ಮತ್ತು ಏಕದಮ್ ಒಳ್ಳೆ ಚಿಕನ್ ಬರ್ತದೆ ಹುಬ್ಬಳ್ಳಿ ಧಾರವಾಡಗೆ, ಯಾವುದಂಥ ರೋಗ ಇಲ್ಲ. ಮತ್ತು ಈಗ ಸದ್ಯ ಸೇಲ್ ವ್ಯಾಪಾರನೂ ಚೆನ್ನಾಗಿದೆ, ಯಾವುದು ಹಂಗೆ ಕಂಡುಬಿದ್ದ ಸಲುವಾಗಿ ಏನು ವ್ಯಾಪಾರ ಕಡಿಮೆ ಆಗಿಲ್ಲ. ಚಲೋ ರೇಟ್ ನಾವು ಮಾರಾಡ್ತೀವಿ, ಚಲೋ ವ್ಯಾಪಾರ ಇದೆ, ಅಂಥದ್ದು ಯಾವುದೇ ಕೇಸಿಂದ ಕಂಡು ಬಂದಿಲ್ಲ. ಮತ್ತು ನಾವು ಎಲ್ಲ ಶಾಪ್ನಾಗೆ ಎಲ್ಲರಿಗೂ ಹೇಳ್ಬಿಡ್ತೀವಿ ಕ್ಲೀನ್ ಮತ್ತು ಹೈಜಿನಿಕ್ ಎಲ್ಲ ಮೇಂಟೈನ್ ಮಾಡೋಕ್ಕೆ. ಅವ್ರು ಕ್ಲೀನ್ ಮೇಂಟೈನ್ ಮಾಡಾಕ್ತಾರೆ ಮತ್ತು ಹೈಜಿನಿಕ್ ಇದು ಮೇಂಟೈನ್ ಮಾಡ್ತಾರೆ. ನಾವು ಮತ್ತು ನಮ್ಮ ಅಸೋಸಿಯೇಷನ್ ಅವರು ಎಲ್ಲರೂ ಅಂಗಡಿ ಶಾಪ್ ನೋಡಾಕ್ತೀವಿ ಮತ್ತು ಎಲ್ಲ ಫಾರ್ಮ್ನಾಗೆ ಹೋಗಿ ಚೆಕ್ ಮಾಡಾಕ್ತೀವಿ, ಏನು ಹಂಗೆ ಬಂದಿದೆ ಏನು ನೋಡಾಕ್ತೀವಿ. ಅಂಥ ಯಾವುದೋ ಇಲ್ಲಿ ಸರೌಂಡಿಂಗ್ 50 ಕಿಲೋಮೀಟ್ರ್ನಾಗ ಯಾವುದೂ ಹಂಗೆ ಬಂದಿಲ್ಲ. ಮತ್ತು ಗೌರ್ಮೆಂಟ್ನೂ ನೆಗೆಟಿವ್ ಅಂತ ಹೇಳಿದ್ವಿ ಅಂತ ಎಲ್ಲ ಇವನ್ ಎಲ್ಲರಿಗೆ ನಮ್ಮ ಹೆಲ್ತ್ ಆಫೀಸರ್ ಎಲ್ಲ ಇಲ್ಲ ಕಾಪಿನ ಎಲ್ಲ ಹಂಗೆ ಯಾವುದು ಕೇಸ್ ನಮಗೆ ಕಂಡು ಬಂದಿಲ್ಲ ಅಂತ ಅವ್ರು ಕ್ಲಿಯರ್ ಆಗಿ ಹೇಳ್ಯಾರ. ನೀಟಾಗಿ ಹೈಜೆನಿಕ್ ಮೇಂಟೈನ್ ಮಾಡಿ ಅಂತ ಹೇಳಿ ನಾವು ಎಲ್ಲರೂ ಕೂಡಿ ಚಿಕನ್ ಹಸುವನ್ನು ಪ್ರಯತ್ನ ಮಾಡಕತ್ತೀವಿ. ಆದರೂ ಏನು ಹೆದರಿಕೆದು ಪ್ರಾಬ್ಲಮ್ ಇಲ್ಲ, ಎಲ್ಲರೂ ಚಿಕನ್ ತಿನ್ಬೋದು. ನಮ್ಮ ಕಡೆಯಿಂದ ಏನು ಪ್ರಯತ್ನ ಆಗುತ್ತೆ ನಾವು ಮಾಡಕತ್ತೀವಿ. ಥ್ಯಾಂಕ್ ಯು. ಸ್ವಚ್ಛತೆ ಅಂದ್ರೆ ಚಿಕನ್ ಅಂಗಡಿ ಕ್ಲೀನ್ ಇಡೋದು, ಅದು ಬಿಟ್ಟು ಅಂಗಡಿ ಕ್ಲೀನ್ ಇಡೋದು, ಎಲ್ಲ ಹೈಜಿನಿಕ್ ಇಡೋದು, ಬಡ್ಸ್ ಬಂದು ಕೂಡ ನೋಡಿ ಚೆಕ್ ಮಾಡಿ ಬಡ್ಸ್ ತೊಗೊಳ್ಳೋದು ಅಂಗಡಿಗೆ ಅಂತ. ಏನಾದ್ರು ಡ್ಯಾಮೇಜ್ ಬಡ್ಸ್ ಇದು ಬಂದದ್ರೆ ಅದು ತೆಗೆದು ಚೆಲ್ಲೋದು. ಡ್ಯಾಮೇಜ್ ಬಡ್ಸ್ ಟೋಟಲ್ಲಿ ಅಂಗಡಿಯಲ್ಲಿ ಕಟ್ ಮಾಡಬಾರ್ದು ಅಂತ ನಮ್ದು ಸ್ಪಷ್ಟವಾಗಿ ನಾವು ಎಲ್ಲ ಅಂಗಡಿಯವ್ರಿಗೆ ಹೇಳಿ.